ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಥಂಬ್ನೇಲ್ ನೋಡಿದ ತಕ್ಷಣ ನೀವು ಅನ್ಸಿರ್ಬೋದು ಮೋಸ್ಟ್ಲಿ ಏನಪ್ಪಾ ಇವರು ಬೆಳ್ಳಗಾಗಿರೋ ಕೂದಲ ಎಂಜಾಯ್ ಮಾಡ್ರಿ ಅಂತ ಹೇಳಿಕತ್ತಾರ ಅಂತ ಹೇಳಿ. ಕರೆಕ್ಟ್. ಆಕ್ಚುಲಿ ಯಂಗ್ಸ್ಟರ್ಸ್ ಅಲ್ಲ ನಾ ಹೇಳೋದು, ಸಣ್ಣ ಹುಡುಗರು ಅಲ್ಲ. ವಯಸ್ಸಾದ ನಂತರ ಅಂದ್ರೆ 60 ವರ್ಷದ ನಂತರ, 70 ವರ್ಷದ ನಂತರ. ನೋಡ್ರಿ, ಆಯುರ್ವೇದದೊಳಗ ವಯಸ್ಸನ್ನ 3 ವಿಧವಾಗಿ ವಿಂಗಡಣೆ ಮಾಡೇವಿ. ಫಸ್ಟ್, ಷೋಡಶ ವರ್ಷ ಪರ್ಯಂತಂ ಬಾಲಂ ಅಂತ ಹೇಳ್ತೇವಿ. 16 ವರ್ಷದವರೆಗೂ ಅವ್ರಿಗೆ ಬಾಲ ಅಂತಿದ್ರು. ಈ 16 ವರ್ಷದವ್ರು ಆಕ್ಚುಲಿ ದೇಶನೂ ಮಾಡ್ತಾರ, ಕೊಲೆನೂ ಮಾಡ್ತಾರ. ದಟ್ ಇಸ್ ಡಿಫ್ರೆಂಟ್. ಮುಂಚೆ ಎಲ್ಲ ಹುಟ್ಟಿದಾಗ್ನಿಂದ 16 ವರ್ಷದ ತನ ಬಾಲ ಅಂತ ಹೇಳ್ತಿದ್ರು. ಅದ್ರನಿಂದ ನೆಕ್ಸ್ಟ್ ಸಪ್ತತ್ಯಂತಂ ಅಂತ ಹೇಳಿ, ತತಃ ಸಪ್ತತ್ಯಂತಂ ಮಧ್ಯಮ. ಅಲ್ಲಿಂದ 70 ವರ್ಷದವರೆಗೂ ಮಧ್ಯಮ ವಯಸ್ಸಿನವರು ಅಂತಿದ್ರು. ಈಗ 70 ವರ್ಷ ನಾವು ರೀಚ್ ಆಗ್ತೀವಿ ಇಲ್ಲೋ ಡೌಟ್. ಬಟ್ ಅವಾಗಿಂದವರು ಶತಾಯುಷಿ ಅನ್ನೋದನ್ನ ಲೆಕ್ಕ ಮಾಡ್ಕೊಂಡು 70 ವರ್ಷದ ತನ ಮಧ್ಯಮ ವಯಸ್ಸಿನವರು ಅಂತಿದ್ರು. ತತಃ ಪರಿಜೀರ್ಣಂ ಅಂತ ಹೇಳ್ತಿದ್ರು. 70 ವರ್ಷದ ನಂತರ ಅವರಿಗೆ ವೃದ್ಧಾವಸ್ಥಾ ಅಂತ ಹೇಳ್ತಿದ್ರು. ಓಕೆ, ಈಗೆಲ್ಲವೂ ಕಡಿಮೆ ಆಗ್ಯದ. ಕರೆಕ್ಟ್. ಈಗ ಇದನ್ನ ನೋಡುದಾದ್ರ ನಾನ್ ಹೇಳೋದು ಆಫ್ಟರ್ 60, 70 ಅನ್ಕೊಳ್ಳೋದು ಬೇಡ. 60 ಇಯರ್ಸ್ ಆದ್ಮೇಲೆ ಕೂದಲು ಬೆಳಗಾಗೆ ಆಗ್ತಾವ. ದಟ್ ಈಸ್ ಕಾಮನೆಸ್ಟ್ ಸಿಂಪ್ಟಮ್. ಅದು ದೇಹ ತೋರಿಸ್ತದ. ನಿನ್ನ ವಯಸ್ಸು 60 ವರ್ಷದ ನಂತರ ಆಗ್ಯಾವು. ಆಟೋಮೆಟಿಕಲಿ ದೇಹದೊಳಗ ಮೆಲನೋಸೈಟ್ಸ್ ವೀಕ್ ಆಗಿರ್ತಾವ. ಮೆಲಾನಿನ್ ಪಿಗ್ಮೆಂಟೇಶನ್ ಕಡಿಮೆ ಪ್ರೊಡ್ಯೂಸ್ ಆಗ್ತಿರ್ತದ. ಕೂದಲು ಬೆಳ್ಳಗಾಗ್ತಿರ್ತಾವ. ಅದನ್ನ ಯಾಕೆ ನ್ಯಾಚುರಲ್ ಆಗಿ ತಗೊಳಿಕ್ ಆಗಂಗಿಲ್ಲ? ಇದು ನನ್ನ ಪ್ರೈಮ್ ಪ್ರಶ್ನೆ. ಒಂದ್ಸರಿ ವಿಚಾರ ಮಾಡಿ ನೋಡ್ರಿ. 60 ವರ್ಷದ ನಂತರ ಕೆಲವು ಜನರಿಗೆ ನಾನು ನೇರವಾಗಿ ಕೇಳ್ತೀನಿ, ಯಾಕಂದೆಲ್ಲ ಅಷ್ಟು ಡೈ ಮಾಡ್ಕೋತೀರಿ? ಯಾಕಂದ್ರೆ ನಿಮ್ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗಿರ್ತತಿ. ಕೊಲಾಜನ್ ಫೈಬರ್ ಬಹಳ ಕಡಿಮೆ ಆಗಿರ್ತತಿ. ಪ್ರೋಟೀನ್ ಕಡಿಮೆ ಆಗಿರ್ತತಿ ಸ್ಕಿನ್ ಒಳಗ. ಸ್ಕಿನ್ ಬಹಳ ಸಾಫ್ಟ್ ಆಗಿರ್ತದ. ಅಂತ ಟೈಮ್ ಒಳಗ್ ನೀವು ಇವು ಕೆಮಿಕಲ್ಸ್ ಹಾಕೋದ್ರಿಂದ ಸಮ್ಟೈಮ್ಸ್ ಸ್ಕಿನ್ ಅಲರ್ಜೀಸ್ ಆಗಿ ಮತ್ತ ಒಂದಕ್ಕೆ 11 ಸಮಸ್ಯೆ ಆಗ್ತಾವು. ಅದ್ರ ಬದಲು ನಿಮ್ ಏಜಿಂಗ್ ತಕ್ಕಂಗ ನಿಮ್ ಕೂದಲು ಬೆಳಗಾಗ್ಯಾವಲ್ಲ. ವೈ ಕಾಂಟ್ ಯು ಆಕ್ಸೆಪ್ಟ್ ಇಟ್? ಅದು ಕೂದಲು ನಿಮ್ಮ ಅನುಭವವನ್ನ ತೋರಿಸ್ತದ ಅಂತ ಹೇಳಿದಾಗ ಅವ್ರು ಹೇಳೋ ಪ್ರಶ್ನೆ ಏನು? ಇಲ್ರಿ ಚಂದ ಕಾಣಂಗಿಲ್ಲ. ಯಾರನ್ನ ಮೆಚ್ಚಿಸ್ಬೇಕಾಗಿದ್ರಿ ನೀವು ಅಂತ ಹೇಳಿದ್ರೆ ನಾವು ಚಂದ ಕಾಣ್ಬೇಕ್ರಿ. ಇಟ್ ಮೀನ್ಸ್ ಚಂದ ಅನ್ನುವಂತ ಪರಿಭಾಷೆನ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರ ಅಂತ ನನಗ್ ಅನಿಸ್ತದೆ. ಇದು ನನ್ ಪ್ಯೂರ್ಲಿ ನನ್ನ ಪರ್ಸನಲ್ ಒಪಿನಿಯನ್. ಏನು ಚಂದ, ನಮ್ದು 60 ವರ್ಷ ಆದ ನಂತರ ಚಂದ ಅನ್ಲಿಕ್ಕೆ ಅಥವಾ ಚೆನ್ನಾಗ್ ಕಾಣಿಸ್ತೀವಿ ಅನ್ಲಿಕ್ಕೆ ಏನೇನ್ ಪ್ಯಾರಾಮೀಟರ್ಸ್ ಇರ್ಬೇಕಂದ್ರೆ, ಫಸ್ಟ್ ನಿಮ್ದು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಹೆಂಗೈತಿ ಅನ್ನೋದು ಬಹಳ ಮುಖ್ಯ. ನೀವು ಮೆಂಟಲಿ ಅಂಡ್ ಫಿಸಿಕಲಿ ಫಿಟ್ ಇದ್ರಿ ಅಂದ್ರೆ ಆಟೋಮೆಟಿಕಲಿ ನೀವು ಚಂದ ಕಂಡೇ ಕಾಣಿಸ್ತೀರಿ. ಅಂಡ್ ಸೆಕೆಂಡ್ ಥಿಂಗ್, ಈ 60-65 ವರ್ಷದವರೆಗೂ ನೀವು ಜೀವನದೊಳಗ ತಗೊಂಡಂತ ಅನುಭವ ಅದು ಬಹಳ ದೊಡ್ಡದ್ರಿ. ದಟ್ ಶುಡ್ ಬಿ ಯುವರ್ ಬ್ಯೂಟಿ. ಅದು ಆಕ್ಚುಲಿ ನಿಮ್ಮ ರಿಯಲ್ ಸೌಂದರ್ಯ. ಅಷ್ಟು ದಿವಸದೊಳಗೆ ನೀವು ಕಂಡಿರುವಂತ ಸಕ್ಸಸ್ ಏನೈತಲ್ಲ, ಅಥವಾ ಅಚೀವ್ ಮಾಡಿರುವಂತ ಸಕ್ಸಸ್, ಯಶಸ್ಸು, ಅದು ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಮಾಡುವಂತ ಮೇಕಪಿಂಗ್ ಕಿಟ್ಸ್ ಅವೆಲ್ಲ. ಅಥವಾ ನೀವು ಇಷ್ಟು ದಿವಸದೊಳಗೆ ಮಾಡಿರುವಂತ ತಪ್ಪುಗಳೇನಿರ್ತಾವಲ್ಲ, ಅವು ನಿಮ್ಮ ಪಾಠ. ಅವು ನಿಮಗೂ ಪಾಠ ಮತ್ತು ನೀವು ಯಂಗ್ಸ್ಟರ್ಸ್ ಹೇಳ್ಕೊಡ್ಬೇಕಾದಂತ ಪಾಠ. ಇಂಥ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹಿಂಗ್ ಮಾಡೋದ್ರಿಂದ ಹಿಂಗ್ ಫೇಲ್ ಆಗ್ತೀವಿ ಅಂತ ಹೇಳಿ. ಅದು ಕೂಡ ಬೇರೆಯವರ ಸೌಂದರ್ಯವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ನೀವು ಯೂಸ್ ಮಾಡ್ಕೊಳ್ಳುವಂತ ಪ್ಯಾರಾಮೀಟರ್ಸ್. ನಿಮ್ಮಲ್ಲಿ ನಿಮಗ ಕಾನ್ಫಿಡೆನ್ಸ್ ಇದ್ದು, ಆರೋಗ್ಯ ಸರಿ ಇದ್ದು, ಫಿಸಿಕಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಸರಿ ಇದ್ದು, ಬಹಳ ಭರ್ಪೂರ್ ಅಂದ್ರೆ ಫುಲ್ ಆಗಿರುವಂತ ಎಕ್ಸ್ಪೀರಿಯನ್ಸಸ್ ಇದ್ರೆ, ನಿಮ್ದು ಡೈನಾಮಿಕ್ ಪರ್ಸನಾಲಿಟಿ ಇದ್ರೆ ನೀವು ಚಂದ ಕಂಡೇ ಕಾಣಿಸ್ತೀರಿ. ಬಟ್ ಈ ಪರಿಭಾಷೆ ಬೇಡ. ಮತ್ತು ಏನಪ್ಪಾ ಅಂದ್ರೆ, ಕೂದಲೆಲ್ಲ ಕರ್ರಗಿರ್ಬೇಕು, ಮೇಕಪ್ ಮಾಡ್ಕೋಬೇಕು. ಆಮೇಲೆ ಒಳಗ್ ಹೆಲ್ತ್ ಎಷ್ಟೇ ಡ್ಯಾಮೇಜ್ ಆಗಿದ್ರು ಕೂಡ ನೋಡಿರಿ, ಕೆಲವೊಂದು ಮ್ಯಾರೇಜಸ್ಗೆಲ್ಲ ಹೋದಾಗ ನಾನು ಅಂತವ್ರನ್ನ ಅಬ್ಸರ್ವ್ ಮಾಡ್ತಿರ್ತೀನಿ. 65-70 ವರ್ಷ ಆಗಿರ್ತದೆ. ಒಳಗಡೆ ವಿಪರೀತ ಶುಗರು, ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಎಲ್ಲಾ ಸಮಸ್ಯೆನೂ ಇರ್ತಾವ್ರಿ. ನೆಟ್ಟಗೆ ಅಡ್ಡಾಡ್ಲಿಕ್ಕೂ ಬರ್ತಿರಂಗಿಲ್ಲ. ಬಟ್ ಮ್ಯಾಲ್ ಮಾತ್ರ ಒಂದ್ 20,000 ರೂಪಾಯಿ ರೇಷ್ಮೆ ಸೀರೆ, ಅದೌದು ಒಳ್ಳೆ ಅವೇನು ಇವೆಲ್ಲಾ ಇಂಥ ನೆಕ್ಲೆಸ್ ಇಲ್ಲಿಂದ ಇಲ್ಲಿವರೆಗೂ ಬಂಗಾರ ಬಳಿ ಹಾಕೊಂಡು ಕೂದಲೆಲ್ಲ ಕಪ್ ಮಾಡ್ಕೊಂಡು ಕುಂತಿರ್ತಾರ. ಏನ್ ತೋರಿಸ್ತದೆ ಇದು ಹೇಳ್ರಿ ನೋಡೋಣ. ಅಂದ್ರೆ ನೀವು ಚಂದ ಕಾಣಿಸ್ಬೇಕು ಅಂದ್ರೆ ನಿಮ್ಮ ಒಳಗಡೆ ಅಂತವೇನೂ ಇಲ್ಲ. ಒಳ್ಳೆಯ ಅನುಭವ ಇಲ್ಲ, ಒಳ್ಳೆಯ ಸಕ್ಸಸ್ ಇಲ್ಲ, ಒಳ್ಳೆಯ ಪಾಠ ಇಲ್ಲ. ಅಂದ್ರೆ ಯಾವುದೇ ರೀತಿಯಲ್ಲೂ ಒಳಗಡೆಯಿಂದ ನಿಮ್ಮ ಸ್ಟಫ್ ಇಲ್ಲ ಅಂದಾಗ ಮ್ಯಾಲಿನ್ ಸ್ಟಫಿನ ಅವಶ್ಯಕತೆ ಬರ್ತದೆ. ಯಾರಿಗೆ ಒಳಗಡೆಯಿಂದ ಬ್ಯೂಟಿಫುಲ್ ಆಗಿ ಕಾಣುವಂತಹ ಅನುಭವಗಳು, ಸಮ್ ಅಚೀವ್ಮೆಂಟ್ಸು, ಕಾನ್ಫಿಡೆನ್ಸು, ಹೆಲ್ತ್ ಎಲ್ಲ ಇತ್ತು ಅಂದ್ರೆ ಅದು ರಿಯಲ್ ವೆಲ್ತ್. ಅದು ಗೊತ್ತಾಯ್ತಾ? ಅದು ಇದ್ದಾಗ ಈ ಮೇಲಿನೆಲ್ಲ ಸುಣ್ಣ ಬಣ್ಣ ಮಾಡ್ಕೊಳ್ಳೋ ಅವಶ್ಯಕತೆ ಬರುವುದೇ ಇಲ್ಲ. ಅವ್ರು ನ್ಯಾಚುರಲ್ ಆಗಿ ಕಾನ್ಫಿಡೆಂಟ್ ಕಾಣ್ತಾರ. ನ್ಯಾಚುರಲ್ ಆಗಿ ಬಹಳ ಗ್ರೇಸ್ಫುಲ್ ಆಗಿ ಆ ಬಿಳಿ ಕೂದಲನ್ನ ಒಪ್ಕೊಂತಾರ. ನೋಡಿರ್ಲಿಲ್ಲ ಎಷ್ಟೋ ಜನ ಹೆಂಗ ಏಜ್ ಹಾಕೋತಾ ಹೋಗ್ತದ, ನಾವ್ ಎಲ್ಲವುಗಳನ್ನ ಗ್ರೇಸ್ಫುಲ್ ಆಗಿ ಒಪ್ಕೋಬೇಕು. ಅದು ನಿಸರ್ಗ ಕೂಡ ಅದನ್ನೇ ಬಯಸ್ತದ್ರಿ. ಇಲ್ಲಿ ಹೆಂಗ್ ಬರ್ಬೇಕು ಅಂದ್ರೆ, ಅನುಭವ ಆಗ್ತಾ 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 ಒಂದು ಆ ಹಿರಿತನ ಅನ್ನುವಂಥದ್ದು ಬರ್ಬೇಕು, ಮೆಚುರಿಟಿ ಬರ್ಬೇಕು. ನಾವ್ ಆ ಮೆಚುರಿಟಿ ಕೊಡುವಂತ ಲಕ್ಷಣಗಳನ್ನೆಲ್ಲವನ್ನೂ ಹಿಂಗ ಬ್ಲಾಕ್ ಮಾಡ್ಬಾರ್ದು.
ನಾ ಪ್ರಿಫರೇಬಲಿ 60-65 ವರ್ಷ ಆದ ನಂತರ ಅಂತ ಗಂಡಸರಿಗೂ ಹೆಣ್ಮಕ್ಳು ಹೇಳಿಕತ್ತೀನಿ, ಲರ್ನ್ ಟು ಎಂಜಾಯ್ ರಿಯಲ್ ವೆಲ್ತ್, ದಟ್ ಈಸ್ ಹೆಲ್ತ್. ಮತ್ತು ರಿಯಲ್ ನಿಮ್ ಎಕ್ಸ್ಪೀರಿಯನ್ಸಸ್ ಸಣ್ಣದೇನ್ರಿ, 60-65 ವರ್ಷದವರೆಗೂ ನೀವ್ ಏನೇನ್ ಮಾಡಿರ್ತೀರಿ ಸಮಾಜದೊಳಗ, ಆಂತರಿಕವಾಗಿ ಬಾಹ್ಯದೊಳಗೆ ಏನ್ ಅಚೀವ್ಮೆಂಟ್ಸ್ ಆಗಿರ್ತಾವ, ಅವು ಸುಂದರ ಕ್ಷಣಗಳಿದ್ವು ಅಂತಂದ್ರ, ನಿಮ್ಮ ಒಳಗಡೆಯಿಂದ ನಗು ಒಂದು ರಿಯಲ್ ನಗು ಇತ್ತು ಅಂದ್ರ, ಆ ಒಂದು ಲಾಫಿಂಗ್ ಏನಿರ್ತದಲ್ಲ ಅದಕ್ಕೆ ಎಂತ ಕೆಪಾಸಿಟಿ ಐತಂದ್ರ, ಎಷ್ಟ ನೀವು ಕಪ್ಪಗಿರ್ಲಿ, ಮತ್ತೊಂದಿರ್ಲಿ, ಬೆಳ್ಳಗಿರ್ಲಿ, ಹೆಂಗಾರೋ ಇರ್ಲಿ, ಮುಖದ ಮೇಲೆ ರಿಯಲ್ ಸೌಂದರ್ಯವನ್ನ ತಂದು ಕೊಡ್ತದ. ಹೌದಾ? ಬಟ್ ನಗು ಹೆಂಗಿರ್ಬೇಕು? ಒರಿಜಿನಲ್ ಇರ್ಬೇಕು. ನಾ ಮೊನ್ನೆ ಒಂದ್ ಕಡೆ ವಾಕಿಂಗ್ ಹೋದ ನೋಡ್ತಿದ್ದೆ, ಒಂದು ಲಾಫಿಂಗ್ ಕ್ಲಬ್ ಅಂತ ಹೇಳ್ಕೊಂಡು ಒಂದ್ 15-20 ಜನ ಹಿರಿಯರ್ನ ನಿಲ್ಲಿಸ್ಕೊಂಡು ಮನುಷ್ಯ ನಗಸ್ಲಿಕ್ಕತ್ತಿದ್ರು. ಅದು ಒಂದು ಲಾಫಿಂಗ್ ಕ್ಲಬ್ ಅಂತ ಮಾಡ್ಕೊಂಡಿರ್ತಾರೆ, ನಿಮ್ಮಲ್ಲೂ ಇರಬಹುದು. ಹೆಂಗಂದ್ರ ಹಿಂಗ್ ಹ ಹ ಹ ಹ ಹ ಹ ಹ ಹ ಅಂತ ಹಿಂಗ್ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಗಸ್ಲಿಕ್ಕತ್ತಿದ್ರು. ಇದಕ್ ನಗು ಅಂತಾರೇನ? ಹ ಅಲ್ಲ. ನಗು ಅಂದ್ರೆ ಏನು? ಒಳಗಡೆಯಿಂದ ಬರ್ಬೇಕು ಮತ್ತು ವಿತ್ ರಿಯಲ್ ರೀಸನ್ಸ್ ಇರ್ಬೇಕ್ರಿ. ರಿಯಲ್ ಕಾರಣಗಳಿಂದ ನೀವು ಜೋರಾಗಿ ಹೊಟ್ಟಿ ಹಿಡ್ಕೊಂಡ್ ನಗುವಂಗ ಜೋರ ನಕ್ಕಾಗ ನಿಮ್ದು ಒಳಗಡೆಯಿಂದ ಹಾರ್ಮೋನಲ್ ರೀಸೆಟ್ ಆಗ್ತದ, ಸಿಸ್ಟಮ್ ರೀಸೆಟ್ ಮಾಡ್ತದ, ಕಾರ್ಟಿಸಾಲ್ ಕಡಿಮೆ ಆಗ್ತದ. ಅವಾಗ ಫೇಸ್ ಮೇಲೆ ಇರುವಂತ ರಿಂಕಲ್ಸ್ ಎಲ್ಲ ಕಡಿಮೆ ಆಗ್ತಾವ, ನಿಜವಾದ ಸೌಂದರ್ಯ ಬರ್ತದ. ಆ ಬಿಳಿ ಕೂದಲು ತಗೊಂಡು ಏನ್ ಮಾಡೋದೈತೆ? ಅವ್ನ ಯಾಕಂತ ಪರಿ ಬೆಳ್ಳಗ್ ಕಪ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ? ಸೊ ನಾ ಹೇಳೋದು, ರಿಯಲ್ ವೆಲ್ತ್ ಅನ್ನ ನೀವು ಪ್ರಿಸರ್ವ್ ಮಾಡ್ಕೊಳ್ಳೋದ್ ಕಡೆ ಗಮನ ಕೊಡ್ರಿ. ನಿಮ್ದು ಮಸಲ್ಸ್ ವೀಕ್ನೆಸ್ ಆಗ್ಬಾರ್ದು. ಆಫ್ಟರ್ 65 ಏನ್ ಮಸಲ್ ಕಳ್ಕೊಂತಿರ್ತಿರಲ್ಲ, ಸಾರ್ಕೋಪೀನಿಯಾ ಅಂತ ಏನ್ ಹೇಳ್ತೀವಲ್ಲ, ಅದು ಕಡಿಮೆ ಆಗ್ಲಾರ್ದಂಗ ಸರಿಯಾದ ಫುಡ್ ಅನ್ನ ತಗೊಳ್ರಿ. ಪ್ರಾಪರ್ ಸ್ಕಿನ್ ಕೊಲೇಜನ್ ಎಲ್ಲ ಚಲೋ ಡೆವಲಪ್ ಆಗುವಂತ ಆಹಾರವನ್ನ ತಗೊಳ್ರಿ. ಮತ್ತು ಆ ಡಯಾಬಿಟಿಕ್ BP-ಗೆ ನೀವು ಬಲಿ ಆಗ್ಲಾರ್ದಂಗ ನಿಮ್ದು ದಿನಚರ್ಯ ಋತುಚರ್ಯ ಇಟ್ಕೊಳ್ರಿ. ಕಾರ್ಟಿಸೋಲ್ ಹೈ ಆಗಿ ಸ್ಟ್ರೆಸ್ ಹಾರ್ಮೋನ್ಸ್ ನೀವು ಬಲಿ ಆಗ್ಲಾರ್ದಂಗ ಕಾಮ್ ಆಗಿ ಮೆಡಿಟೇಷನ್ ಎಕ್ಸರ್ಸೈಸ್ ಮಾಡ್ತಾ ಇದ್ರ ಒಳಗಡೆಯಿಂದ ಕಾನ್ಫಿಡೆನ್ಸ್ ಅನ್ನುವಂಥದ್ದೊಂದು ರಿಯಲ್ ಸೌಂದರ್ಯ ಇರ್ತದ. ಆ ಕಾನ್ಫಿಡೆನ್ಸ್ ಹೆಲ್ತ್ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅದು ನಿಮ್ ಮುಖದ ಮೇಲೆ ರಿಫ್ಲೆಕ್ಟ್ ಆಗ್ತದೆ. ಅವಾಗ ಇವ್ ಯಾವ ಆ ಮೇಲ್ ಕಲರ್ ಹಚ್ಚೋ ಅವಶ್ಯಕತೆನೇ ಬರುವುದಿಲ್ಲ, ಬರಬಾರ್ದು ಕೂಡ. ನಮಗ್ ಅನಿಸ್ಬೇಕಲ್ಲ ಕರೆಕ್ಟ್ ಆಗಿ ಹಿಂಗ ಅಜ್ಜ ಅಂದ್ರೆ ಅಜ್ಜನಾಗ ಕಾಣ್ಬೇಕು ಅವ್ರು. ಅಜ್ಜ ಹೋಗಿ ಅಂಕಲ್ ಟೈಪ್ ಕಾಣ್ಬಾರ್ದು. ಅಜ್ಜ ಅಂದ್ರೆ ಅಜ್ಜನಂಗ ಇರ್ಬೇಕು. ಅವಾಗ ಅವ್ರಿಗೊಂದು ನಿಜವಾದ ಸಿಗುವಂತ ರೆಸ್ಪೆಕ್ಟ್ ಸಿಗ್ತದ, ಗೌರವ ಸಿಗ್ತದ. ಅದಕ್ಕೆ ಎಲ್ಲರೂ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಚಲೋ ಕಾಣಿಸ್ಬೇಕ್ರಿ, ನಾವು ಹೊರಗ್ 4 ಮಂದಿ ಮುಂದೆ ರಿಚ್ ಕಾಣಿಸ್ಬೇಕ್ರಿ ಅನ್ನೋ ಕಲ್ಪನಾ ಬಿಟ್ಟು ನಾವು ರಿಯಲ್ ರಿಚ್ ಆಗಿರ್ಬೇಕು ಅಂದ್ರೆ ರಿಯಲ್ ವೆಲ್ತ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ರಿ. ಎಂಜಾಯ್ ಯುವರ್ ಗ್ರೇ ಹೇರ್, ಗ್ರೋ ವಿತ್ ಅ ಗ್ರೇ ಹೇರ್, ಎಂಜಾಯ್ ಇಟ್, ಅಕ್ಸೆಪ್ಟ್ ಇಟ್ ಹೋಲ್ ಹಾರ್ಟೆಡ್ಲಿ, ಅಕ್ಸೆಪ್ಟ್ ಮಾಡ್ಕೊಡ್ರಿ. ಅವಾಗ ನೋಡ್ರಿ, ಗ್ರೇ ಹೇರ್ ಅನ್ನ ನಿಜವಾಗಿ ಕ್ಯಾರಿ ಚಂದಾಗಿ ನೀವು ಮಾಡ್ತೀರಿ, ವಿತ್ ಕಾನ್ಫಿಡೆನ್ಸ್ ನೀವು ಮಾಡಿದ್ರಿ ಅಂದ್ರೆ ನಿಮ್ಮಸ್ಟ್ ಯಾರು ಚಂದ ಕಾಣಂಗಿಲ್ಲ. ಈ ಹೊರಗ್ ಮ್ಯಾಲಿಂದ ಹಚ್ಚೋ ಬಣ್ಣ ಸುಣ್ಣ ಯಾವಾಗ್ಲೂ ಟೆಂಪರರಿ ಇರ್ತದ. ಒಳಗಡೆಯಿಂದ ಬರುವಂತ ಕಾನ್ಫಿಡೆನ್ಸ್, ಸಂತೋಷ, ಹೆಲ್ತ್ ಏನಿರ್ತದಲ್ಲ ಅದು ರಿಯಲ್ ಆಗಿ ನಿಮ್ಮನ್ನ ಚಂದ ಕಾಣಿಸುವಂತಹ ಆಭರಣಗಳು. ಐ ಹೋಪ್ ಕೆಲವು ಜನ ಇದನ್ನ ಒಪ್ಲಿಕ್ಕಿಲ್ಲ, ಬಟ್ ಐ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್. ಪ್ಲೀಸ್ ಅಕ್ಸೆಪ್ಟ್ ಗ್ರೇ ಹೇರ್. ಓಕೆ, ಅವು ನಮ್ಮ ಜೀವನದ ಒಂದು ಭಾಗ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಲೈಕ್ ಆದ್ರೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.